ಬೆಳಗಾವಿಯಲ್ಲಿ ಆಕಸ್ಮಿಕವಾಗಿ ಬೆಂಕಿ ತಗುಲಿದೆ. ಈಗ ರೀತಿಯಾಗಿ ಆತಂಕ ಮನೆ ಮಾಡಿದೆ ಬೆಳಗಾವಿಯಲ್ಲಿ. ಕುಂದಾನಗರಿ ಬೆಳಗಾವಿಯಲ್ಲಿ ಅಗ್ನಿ ಅವಘಡ ಆಗಿರೋದು. ಆಕಸ್ಮಿಕ ಬೆಂಕಿ ತಗುಲಿ ಈಗ ಮನೆ ಹೊತ್ತಿ ಉರಿದಿದೆ. ಕುಲಕರ್ಣಿ ಗಲ್ಲಿಯಲ್ಲಿರುವಂತ ಮನೆಯಲ್ಲಿ ಅಗ್ನಿ ಅನಾಹುತ ಆಗಿರೋದು. ಅಗ್ನಿಶಾಮಕ ಸಿಬ್ಬಂದಿಯಿಂದ ಬೆಂಕಿ ನಂದಿಸುವಂತ ಕಾರ್ಯವನ್ನ ಈಗ ಮಾಡ್ತಾ ಇದ್ದಾರೆ. ಅದೊಂದು ಆತಂಕ ಸಹಜವಾಗಿ ಇರುತ್ತೆ. ಅಕ್ಕಪಕ್ಕದಲ್ಲಿ ಮನೆಗಳಿರುತ್ತೆ, ಇನ್ನುಳಿದಂಥದ್ದೇನೋ ಕಮರ್ಷಿಯಲ್ ಬಿಲ್ಡಿಂಗ್ಗಳಿರುತ್ತೆ. ಹೆಚ್ಚು ಕಡಿಮೆ ಒಳಗಡೆ ಸಿಲಿಂಡರ್ಗಳೆಲ್ಲ ಇದ್ರೆ ಬ್ಲಾಸ್ಟ್ ಆದರೆ ಬಿಲ್ಡಿಂಗ್ಗಳೇ ಕೊಲ್ಯಾಪ್ಸ್ ಆಗಿಬಿಡುತ್ತೆ, ಪಕ್ಕದಲ್ಲಿರೋರಿಗೂ ಡ್ಯಾಮೇಜ್ ಆಗಿಬಿಡುತ್ತೆ. ಅಗ್ನಿಶಾಮಕ ದಳದವರು ಬೆಂಕಿ ನಂದಿಸುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಬೆಳಗಾವಿಯ ಇಲ್ಲಿ ಆಗಿರುವಂಥದ್ದು ಇದು ಸಿಟಿಯಲ್ಲೇನೆ, ಕುಲಕರ್ಣಿ ನಗರದಲ್ಲಿ ಆಗಿರುವಂಥ ಬೆಂಕಿ ಅವಘಡ. ಕೊನೆಗೂ ಕೂಡ ಬೆಂಕಿಯನ್ನು ನಂದಿಸುವಲ್ಲಿ ಈಗ ಯಶಸ್ವಿ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಅಗ್ನಿಶಾಮಕ ದಳದವರು. ಬಟ್ ಯಾಕೆ ಈ ರೀತಿಯಾಗಿ ಬೆಂಕಿ ಅವಘಡ ಆಗಿದೆ, ಅಲ್ಲಿ ಏನು ಇದಕ್ಕೆ ಕಾರಣ ಏನು, ಶಾರ್ಟ್ ಸರ್ಕ್ಯೂಟ್ ಆಯಿತಾ ಅಥವಾ ಸಿಲಿಂಡರ್ದೇನಾದರೂ ಲೀಕೇಜಿಂದ ಬೆಂಕಿ ಹತ್ಕೊಳ್ತಾ ಗೊತ್ತಿಲ್ಲ ಹೇಗೆ ಯಾವ ರೀತಿಯಾಗಿ ಆಗಿದೆ ಅಂತ ಹೇಳಿ. ಸದ್ಯಕ್ಕಂತೂ ಈಗ ಒಂಥರ ಆತಂಕದ ವಾತಾವರಣವನ್ನು ಕುಲಕರ್ಣಿ ಗಲ್ಲಿಯಲ್ಲಿ ನಿರ್ಮಾಣ ಮಾಡಿತ್ತು. ಈ ಮನೆಗೆ ಬಿದ್ದಂಥ ಬೆಂಕಿ ಹಳೆಯದಾಗಿದ್ದಂಗಿದೆ ಮನೆ ಅದು. ಅದರ ಇದನ್ನು ನೋಡ್ತಾ ಇದ್ದರೆ ಈಗ ಸದ್ಯಕ್ಕಂತೂ ಬೆಂಕಿಯನ್ನು ನಂದಿಸೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಸಿಲಿಂಡರ್ಗಳಿದ್ರೇ ಆತಂಕ. ಇನ್ನು ವಿಜಯಪುರದಿಂದ ಒಂದು ಸುದ್ದಿ ಬರ್ತಾ ಇದೆ. ನಡು ರಸ್ತೆಯಲ್ಲೇನೆ ಹೊತ್ತಿ ಉರಿದಿದೆ ಒಂದು ಲಾರಿ. ವಿಜಯಪುರದ ಸಿಂದಗಿ ಪಟ್ಟಣದಲ್ಲಿ ಲಾರಿ ಹೊತ್ತಿ ಉರಿದಿದೆ ಅಂತೆ. ವಿದ್ಯುತ್ ತಂತಿ ತಗುಲಿ ಕಬ್ಬು ತುಂಬಿದಂತ ಲಾರಿಗೆ ಬೆಂಕಿ ಬಿದ್ದಿದೆ. ಈಗ ಸಿಂದಗಿಯಿಂದ ಸಕ್ಕರೆ ಕಾರ್ಖಾನೆಗೆ ಕಬ್ಬಿನ ಲಾರಿ ಹೊರಟಿತ್ತಿಲ್ಲಿ. ವಿಜಯಪುರದ ಸಿಂದಗಿ ಪಟ್ಟಣದಲ್ಲಿ ಲಾರಿ ಹೊತ್ತಿ ಉರಿದಿದೆ. ಅಲ್ಲಿ ಕಬ್ಬಿನ ಲಾರಿ ಅದು. ಪಾಪ ಕಬ್ಬು ಎಲ್ಲ ಸುಟ್ಟೋಗ್ಬಿಡ್ತು. ಈಗ ಕೈಗೆ ಬಂತು ಬಾಯಿಗೆ ಬರದಿರೋ ರೀತಿಯಲ್ಲಿ. ಆ ಲಾರಿ ಓನರ್ ಕಥೆನೂ ಅಷ್ಟೇ, ಏನರಪ್ಪ ಲೋಡ್ಗಳನ್ನು ಹೆವಿ ಹಾಕ್ಕೊಳ್ತೀರಿ. ಅದಕ್ಕೆ ಒಂದು ಲಿಮಿಟೇಷನಲ್ಲಿ ಇಟ್ಟಿರ್ತಾರೆ, ಎಷ್ಟು ತುಂಬಬೇಕು ಏನು ಅಂತ ಹೇಳಿ. ಅದಕ್ಕೆ ತಕ್ಕಂಗೆ ವೈರ್ಗಳನ್ನು ಹಾಕಿರ್ತಾರೆ, ಕರೆಂಟ್ ವೈರ್ಗಳನ್ನು. ನೀವು ಲೋಡು ಜಾಸ್ತಿ ಹಾಕಿರ್ತೀರ, ವೈರ್ ಲೆವೆಲ್ ಅಷ್ಟೇ ಇರುತ್ತೆ. ಯೋಚನೆ ಮಾಡ್ರಪ್ಪ. ಕಬ್ಬು ಇಷ್ಟೆಲ್ಲ ಕಷ್ಟಪಟ್ಟು ಬೆಳೆದಿರೋ ಕಬ್ಬು ಹೊರಟೋಗ್ಬಿಡ್ತು.